ಪ್ರಜ್ವಲ್ ರೇವಣ್ಣ ರಾಜ್ಯ ಬಿಟ್ಟು ಇಂದಿಗೆ 22 ದಿನಗಳು. ತನಿಖೆ ತೀವ್ರಗೊಂಡರೂ ಕೂಡ ರಾಜ್ಯಕ್ಕೆ ಮರಳುತ್ತಾ ಇಲ್ಲ ಆರೋಪಿ. ನೋಡಿ, 22 ದಿನ ಆಯಿತು ಆರೋಪಿ ತಲೆಮರೆಸಿಕೊಂಡು ಎಸ್ಕೇಪ್ ಆಗಿ ದೇಶ ಬಿಟ್ಟು ಹೋಗಿ. ತನಿಖೆ ತೀವ್ರವಾಗಿ ನಡೀತಾ ಇದೆ, ಆದರೂ ಕೂಡ ರಾಜ್ಯಕ್ಕೆ ಮರಳುತ್ತಾ ಇಲ್ಲ ಈ ಆರೋಪಿ. ವಿದೇಶದಲ್ಲೂ ರೋಚಕವಾಗಿದೆ ಪ್ರಜ್ವಲ್ ಪ್ರಯಾಣ. ಅಲ್ಲೂ ಕೂಡ ಒಂದೇ ಹತ್ರ ಕೂತಿಲ್ಲ, ಅಲ್ಲಿಂದಲ್ಲಿ ಇಲ್ಲಿಂದಲ್ಲಿ ಓಡಾಡ್ತಾ ಇದ್ದಾರಂತೆ. ಜರ್ಮನಿಯಿಂದ ಟ್ರೈನ್ ಮೂಲಕ ಲಂಡನ್ಗೆ ತೆರಳಿರುವಂತಹ ಶಂಕೆ ಇದೆ. ಆರೋಪಿ ಪ್ರಜ್ವಲ್ ಜೊತೆ ಇನ್ನಿಬ್ಬರು ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಹಾಗಾದ್ರೆ ಯಾರು? ದುಬೈನ ಓರ್ವ ಹಾಗೆ ಬೆಂಗಳೂರಿನ ಮತ್ತೊಬ್ಬ ಫ್ರೆಂಡ್ ಇದಾನಂತೆ. ಇಬ್ಬರು ಇದ್ದಾರೆ ಅವ್ರ ಜೊತೆಗೆ. ಇಬ್ಬರೊಂದಿಗೆ ವಿದೇಶದಲ್ಲಿ ಕಾಲ ಕಳೀತಾ ಇದ್ದಾರೆ ಪ್ರಜ್ವಲ್. ಸುಮಾರು 15 ದಿನಗಳಿಂದ ಕುಟುಂಬಸ್ಥರನ್ನು ಕೂಡ ಸಂಪರ್ಕಿಸಿಲ್ಲ ಆರೋಪಿ. ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ಹೋಗಿ ಇವತ್ತಿಗೆ 22 ದಿನ. ಎಲ್ಲಿದೆಯಪ್ಪ ಪ್ರಜ್ವಲ್ ಅಂತ ಹೇಳಿ ಎಲ್ಲರೂ ಕೇಳ್ತಾ ಇದ್ದಾರೆ. ಒಬ್ಬ ಜವಾಬ್ದಾರಿಯುತ ಸಂಸದನಾಗಿ, ಜನಪ್ರತಿನಿಧಿಯಾಗಿ ತಮ್ಮ ಮೇಲೆ ಬಂದಿರುವಂತಹ ಆರೋಪ ಏನಿದೆ ಅದನ್ನು ಎದುರಿಸೋಕ್ಕಾಗದೆ ಓಡಿ ಹೋಗಿದ್ದಾರೆ ಪ್ರಜ್ವಲ್. ಬರಬೇಕಾಗಿತ್ತು, ಯಾಕಿಷ್ಟು ದಿನ ಆಯಿತು? ಫ್ಲೈಟ್ ಮೊದಲೇ ಬುಕ್ ಆಗಿತ್ತು, ಎಲೆಕ್ಷನ್ ಮುಗಿದ ಮೇಲೆ ಹೋಗೋದು. SIT ನೋಟಿಸ್ ಕೊಟ್ಟ ಮೇಲೂ ಕೂಡ 1 ವಾರ ಗಡುವನ್ನು ಕೇಳಿದ್ರಿ, 7 ದಿನ. ಅದಾದ ಮೇಲೆ ಬರ್ತೀನಿ ಅಂತ ಹೇಳಿದ್ರೆ 5 ಸಾರಿ ಟಿಕೆಟನ್ನು ಕ್ಯಾನ್ಸಲ್ ಮಾಡ್ತೀರಿ, ಬುಕ್ ಮಾಡಿ. ಬರದೇ ಇರ್ತೀರಾ ಭಾರತಕ್ಕೆ, ಹಾಸನಕ್ಕೆ ಬರದೇ ಇರ್ತೀರಾ? ಬರಲೇಬೇಕು. ನೋಡು, ಅಲ್ಲೂ ಕೂಡ ಅವರ ಟ್ರಾವೆಲ್ ಹಿಸ್ಟ್ರಿ ಏನಿದೆಯಲ್ವಾ, ರೋಚಕವಾಗಿದೆ ಅಂತೆ. ಜರ್ಮನಿಯಿಂದ ಟ್ರೈನಲ್ಲಿ ಲಂಡನ್ಗೆ ಹೋಗಿರುವಂಥ ಶಂಕೆ ಇದೆ. ಎಲ್ಲ ದೇಶಗಳನ್ನು ಸುತ್ತಾಡ್ತಾ ಇದ್ದಾರೆ. ರಾಜತಾಂತ್ರಿಕ ವೀಸಾ ಏನಾದರೂ ಇರದಿದ್ದರೆ ಕಷ್ಟ ಆಗ್ತಾ ಇತ್ತು. ಹಾಗಾದ್ರೆ ಜರ್ಮನಿಯಿಂದ ಲಂಡನ್ಗೆ ತೆರಳೋಕೆ ಸಹಾಯ ಮಾಡಿದ್ಯಾರು? ಪ್ರಜ್ವಲ್ ರೇವಣ್ಣ ಚಲನವಲನದ ಮೇಲೆ SIT ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ. ಇಂಟರ್ಪೋಲ್ಗೂ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ SIT ಅವರು. ಅಂದರೆ ಇಂಟರ್ಪೋಲ್ ಅಧಿಕಾರಿಗಳಿಗೆ, ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಂಸ್ಥೆ ಅದು. ಎಲ್ಲರ ಕಣ್ತಪ್ಪಿಸಿ ಟ್ರೈನ್ ಮೂಲಕ ಜರ್ಮನಿಯಿಂದ ಲಂಡನ್ಗೆ ಪ್ರಯಾಣ ಮಾಡಿದ್ದಾರೆ. ಪ್ರಜ್ವಲ್ ಲಂಡನ್ಗೆ ತೆರಳೋಕೆ ಉದ್ಯಮಿ ಸಹಾಯ ಮಾಡಿರುವಂಥ ಮಾಹಿತಿ ಇದೆ. ಹಾಗಾದ್ರೆ ಯಾರು ಉದ್ಯಮಿ ಅವರು? ಇಂಗ್ಲೆಂಡ್ ಉದ್ಯಮಿ ಸಹಾಯದಿಂದ ಲಂಡನ್ಗೆ ಪ್ರಜ್ವಲ್ ಪ್ರಯಾಣಿಸಿದ್ದಾರೆ. ನೋಡಿ, ಸಹಜವಾಗಿ ರಾಜಕಾರಣಿಗಳು, ದುಡ್ಡಿದ್ದವರು, ಒಳ್ಳೆ ಪ್ರಭಾವಿಗಳು ಅಂತ ಹೇಳಿದ್ರೆ ಅವ್ರಿಗೆ ಎಲ್ಲ ಕಡೆಯೂ ದೇಶದ, ಅಂದರೆ ವಿಶ್ವದ ಮೂಲೆ ಮೂಲೆಯಲ್ಲೂ ಕೂಡ ಅವ್ರಿಗೆ ಪರಿಚಿತರು ಇದ್ದೇ ಇರ್ತಾರೆ. ಹಾಗೆ ಇವ್ರಿಗೂ ಕೂಡ ಇರಬಹುದು ಅಂತ ಅನಿಸ್ತಾ ಇದೆ. ಆ ಉದ್ಯಮಿ, ಲಂಡನ್ನಲ್ಲಿರುವಂಥ ಉದ್ಯಮಿ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಸಹಾಯ ಮಾಡ್ತಾ ಇದ್ದಾನೆ. ಇವ್ರಿಗೆ ಹೋಗಿ ಬರಲಿಕ್ಕೆ ಟ್ರೈನ್ ಆಗಿರ್ಬೋದು, ಮಾಹಿತಿ ಕೊಡ್ತಾ ಇದ್ದಾನಂತೆ. ಆತನಿಂದ ಸಹಾಯ ಮಾಡಿಕೊಂಡು ಲಂಡನ್ಗೆ ಪ್ರಜ್ವಲ್ ಪ್ರಯಾಣವನ್ನು ಮಾಡಿದ್ದಾರಂತೆ. ನೋಡಿ, ಈಗ ಪ್ರಜ್ವಲ್ ರೇವಣ್ಣ ಅವರು 22 ದಿನ ಆಯಿತು. ಟಿಕೆಟ್ ಬುಕ್ ಆಗುತ್ತೆ, ಕ್ಯಾನ್ಸಲ್ ಆಗುತ್ತೆ, ಒಂದು ಸಣ್ಣ ಸುಳಿವು ಕೂಡ ಇರಲಿಲ್ಲ. ಬಟ್ ಈಗ ಇಂಟರ್ಪೋಲ್ ಅವ್ರಿಗೆ ಮಾಹಿತಿ ಹೋಗುತ್ತೆ SIT ಅವರಿಂದ. ಎಲ್ಲಿದ್ದಾರೆ ಪ್ರಜ್ವಲ್ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆದರೆ ಜರ್ಮನಿಯ ಮ್ಯೂನಿಕ್ ಏನಿದೆ ಅಲ್ಲಿಂದ ಟಿಕೆಟ್ ಬುಕ್ ಆಗಿತ್ತು, ಈಗ ಲಂಡನ್ ಕಡೆ ಹೋಗಿದ್ದಾರಂತೆ. ಲಂಡನ್ನಿಂದ ಮತ್ಯಾವ ದೇಶಕ್ಕೂ ಗೊತ್ತಿಲ್ಲ.